ಇನ್ನು ಮತ್ತೊಂದು ಕಡೆ ಯಾದಗಿರಿಯಲ್ಲಿ ಬೇಕಾಬಿಟ್ಟಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಮನೆ ಮನೆಗಳಿಗೆ ಹೋಗ್ತಾನೆ ಇಲ್ಲ ಬಿಎಲ್ಒಗಳು. ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ ಎಲ್ಲ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು ಆಸ್ ಪರ್ ರೂಲ್ಸ್ ಪ್ರಕಾರ. ಸೊ ಪ್ರಕ್ರಿಯೆ ಇರೋದು ಹಾಗೆ, ಆದ್ರೆ ಮನೆಗಳಿಗೆ ಹೋಗ್ತಾ ಇಲ್ಲ. ದೇವಸ್ಥಾನದಲ್ಲಿ ಫಾರ್ಮ್ ಗಳನ್ನ ಭರ್ತಿ ಮಾಡಿಸ್ತಾ ಇದ್ದಾರೆ ಬಿಎಲ್ಒಗಳು. ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮ ಪಂಚಾಯತ್ನ ಟೊಣ್ಣೂರು ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ದೇವಸ್ಥಾನದ ಮುಂದೆ ಜನ ಸೇರಿಸಿ ಗುರುತಿನ ಚೀಟಿ ಪರಿಶೀಲನೆ ಮಾಡ್ತಾ ಇದ್ದ. ದೇವಸ್ಥಾನದ ಮುಂದೆ ಎಷ್ಟೇ ಎಚ್ಚರಿಕೆ ಕೊಟ್ಟರು ಬಿಎಲ್ಒಗಳು ಡೋಂಟ್ ಕೇರ್, ನಾವು ಮಾಡೋದು ಹಿಂಗೆ ಕೆಲಸ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ತೋರಿಸ್ತಾ ಇದ್ದಾರೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ದೇವಸ್ಥಾನದ ಮುಂಭಾಗದಲ್ಲಿ ಜನರನ್ನ ಗುಡ್ಡೆ ಹಾಕಿಸ್ಕೊಂಡು ಅಲ್ಲೇ ವೋಟರ್ ಐಡಿ ತೆಗೆದುಕೊಂಡು ಬನ್ನಿ ಅಂತ ಒಬ್ರಿಗೆ ಹೇಳಿಬಿಡೋದು. ಯಾಕಂದ್ರೆ ಇವರಿಗೆ ಮನೆ ಮನೆಗೆ ಹೋಗೋಕೆ ಆಗ್ತಾ ಇಲ್ಲ ಅಂತ. ಬಟ್ ರೂಲ್ಸ್ ಪ್ರಕಾರ ತಪ್ಪು, ರಾಂಗ್. ಅತಿ ದೊಡ್ಡ ಪರಿಷ್ಕರಣೆ ನಡೀತಾ ಇರುವಂಥದ್ದು ಗುರುತಿನ ಚೀಟಿ, ವೋಟಿಂಗ್ ಪವರ್. ಅದು ಚಿಕ್ಕ ಪುಟ್ಟ ಸರ್ವೆ ಅಲ್ಲ. ಬಟ್ ಇಂಥದ್ದನ್ನ ಇಷ್ಟರ ಮಟ್ಟಿಗೆ ಕೇರ್ಲೆಸ್ ಆಗಿ ಮಾಡ್ತಾರೆ. ಮನೆ ಮನೆಗೆ ಹೋಗಬೇಕು ಅನ್ನುವಂಥ ರೂಲ್ಸ್ ಇದೆ. ಈಗ ಚುನಾವಣಾ ಆಯೋಗ ಕೂಡ ಈ ಬಗ್ಗೆ ಅವರಿಗೆ ನಿರ್ದೇಶನ ಕೊಟ್ಟಿದೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಎಲ್ಲವನ್ನ ಗಾಳಿಗೆ ತೂರಿದ. ಈ ರೀತಿಯಾಗಿ ಯಾಕೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನೋಡಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ದೇವಸ್ಥಾನದ ಮುಂದೆ ಒಂದು 15-20 ಜನ ಇದ್ದಾರೆ. ಇದು ಬೆಳಿಗ್ಗೆಯಿಂದ ಸಂಜೆವರೆಗೂ ನಡೆಯುತ್ತೆ. ಬಟ್ ಇವರು ನಿಯಮಗಳ ಪ್ರಕಾರ ಪ್ರತಿಯೊಂದು ಮನೆ ಬಾಗಿಲಿಗೆ ಹೋಗಿ, ಯಾವ ರೀತಿ ಜನಗಣತಿ ಜಾತಿ ಗಣತಿ ಆಗತ್ತಲ್ವಾ, ಆ ರೀತಿಯಾಗಿ ಮನೆ ಬಾಗಿಲಿಗೆ ಹೋಗಿ ಪ್ರತಿಯೊಬ್ಬರ ID ಕಾರ್ಡ್ಗಳನ್ನ ಪರಿಶೀಲನೆ ಮಾಡಬೇಕು. ಸುಮಾರು ಕಾಲಮ್ಸ್ಗಳಿದೆ ಆ ಫಾರ್ಮ್ ಅಲ್ಲಿ, ಅದನ್ನ ತುಂಬಿಸ್ಕೊಳ್ಬೇಕು. ಆ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಅದ್ಯಾವುದೂ ಇಲ್ಲ ನೋಡಿ, ಒಂದು ಸಂತೆ ಮಾರ್ಕೆಟ್ ಮಾಡ್ದಂಗೆ ಮಾಡ್ತಿದ್ದಾರೆ. ಇದು ಎಸ್ಐಆರ್. ಜನರೇ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರಲ್ಲ, ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೀರಿ ನೀವು. ಬಟ್ ಇವರು ಯಾವುದೇ ಟ್ರೈನಿಂಗು ಕೂಡ ಇಲ್ವಾ ಇವರಿಗೆ, ಅಥವಾ ಏನ್ ಮಾಡಿದ್ರು ನಡೆಯುತ್ತೆ, ಯಾವ ನಿಯಮ ಇದ್ರು ನಮಗೇನು ಅನ್ನುವಂಥ ಅರ್ಥದಲ್ಲಿ ದೇವಸ್ಥಾನದ ಮುಂದೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬಹಳ ಕಡೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾನೆ ಇದೆ ದಿನದಿಂದ ದಿನ. ಅಂದ್ರೆ ಈ ಬಗ್ಗೆ ಎಚ್ಚರಿಕೆ ಬಂದರೂ ಕೂಡ ಆಯೋಗದಿಂದ ಯಾರು ಎಚ್ಚೆತ್ತುಕೊಳ್ತಾ ಇಲ್ಲ. ಅಪರೂಪಕ್ಕೆ ಯಾವುದೋ ಒಂದು ಗ್ರಾಮಕ್ಕೆ ಏನೋ ಒಂದು ಮಾರಕ್ ಬರ್ತಾರಲ್ಲ, ಆ ಜನ ಕೂಡ್ತಾರಲ್ಲ, ಹಂಗಿದೆ ಇದು ದೃಶ್ಯ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಈ ರೀತಿ ಪರಿಸ್ಥಿತಿ ಯಾಕೆ ಬಂತು ಗಣೇಶ್? ಅದು ಅವ್ರಿಗೆ ರೂಲ್ಸ್ಗಳೇ ಇಲ್ವಾ? ಕೇಳಿದ್ರೆ ಏನ್ ಹೇಳ್ತಾರ ಅವರು? ಆಮೇಲೆ ಜನನೇ ಅಪೋಸ್ ಮಾಡ್ತಾ ಇದ್ರಲ್ಲ, ಮನೆಗೆ ಬನ್ನಿ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಏನು ದೇಶಾದ್ಯಂತ ಏನು ಎಸ್ಐಆರ್ ಪ್ರಕ್ರಿಯೆ ಏನು ಕಟ್ಟುನಿಟ್ಟಿನಲ್ಲಿ ನಡೀತಾ ಇದೆ. ಆದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಇದಕ್ಕೆ ನಮಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ಬಿಎಲ್ಒಗಳು ಒಂದು ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಮೊನ್ನೆ ಗುರುಮಿಟ್ಕಲ್ ತಾಲೂಕಿನ ಗ್ರಾಮದಲ್ಲಿ ಕೂಡ ಹಾಗೆ ಆಗಿತ್ತು. ಇವತ್ತು ಏನು ಶಹಾಪುರ ತಾಲೂಕಿನ ಟೊಣ್ಣೂರು ಗ್ರಾಮದಲ್ಲಿ ಕೂಡ ಏನು ಬಿಎಲ್ಒಗಳು ಒಂದು ಮರದ ಕೆಳಗಡೆ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಜನರನ್ನ ಅಲ್ಲಿಯೇ ಕರ್ಸ್ಕೊಂಡು ಏನು ದಾಖಲಾತಿಗಳನ್ನ ತಗೊಂಡು ಏನು ಎಸ್ಐಆರ್ ಪ್ರಕ್ರಿಯೆ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ನಿಜಕ್ಕೂ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಬಿಎಲ್ಒಗಳಿಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಮೇಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೊಂದು ಮಾಧ್ಯಮದಲ್ಲಿ ಕೂಡ ಸುದ್ದಿ ಪ್ರಸಾರ ಆದ್ರೂ ಕೂಡ ಯಾಕೆ ಅವ್ರ ಮೇಲೆ ಕ್ರಮ ತಗೋತಾ ಇಲ್ಲ ಅಂತ ಹೇಳಿ ಜನರು ಒಂದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಇದು ಒಂದು ಬಹಳ ಗಂಭೀರವಾದ ಒಂದು ಪ್ರಕರಣ ಆಗುತ್ತೆ. ಯಾಕೆಂತಂದ್ರೆ ಅದು ಮನೆ ಮನೆಗೆ ತೆರಳಿ ಅವರ ಒಂದು ಸಂಪೂರ್ಣ ಮಾಹಿತಿಯನ್ನ ಇವರು ತಗೋಬೇಕು. ಆದ್ರೆ ಇವರು ಕಟ್ಟೆ ಮೇಲೆ ಎಲ್ಲೋ ಒಂದು ಕಡೆ ಕಟ್ಟೆ ಮೇಲೆ ಕೂತ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಇವರ ವರ್ತನೆಯನ್ನ ಖಂಡಿಸಿ ಜನರು ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಗಣೇಶ್, ಮೊದಲೇ ಈ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ರಾಜಕೀಯ ಜಟಾಪಟಿ ನಡೀತಾ ಇದೆ. ಅದ್ಯಾಕೆ ಬೇಕು, ಅದ್ಯಾಕೆ ಬೇಡ ಅಂತ. ಇಂಥ ಸ್ಥಿತಿ ಒಳಗಡೆ ಈ ಬಿಎಲ್ಒಗಳು ನೇಮಕ ಏನಾಗಿದ್ದಾರೆ, ಇಂಥವರು ಈ ರೀತಿಯಾಗಿ ತಾತ್ಸಾರದಿಂದ ಕೆಲಸ ಮಾಡಿಬಿಟ್ರೆ ಅದ್ರ ಮೇಲೆ ನಂಬಿಕೆನೇ ಹೆಂಗ್ ಬರುತ್ತೆ ಜನರಿಗೆ ಅಂತ. ನಿಜಕ್ಕೂ ಅರುಣ್, ಏನು ಇದು ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ರೆ, ಇಲ್ಲಿ ಕೆಲವು ರಾಜಕಾರಣಿಗಳು ಮುಂಬರುವ ಚುನಾವಣೆಯಲ್ಲಿ ನಾವು ಎಸ್ಐಆರ್ ಪ್ರಕ್ರಿಯೆ ನಮ್ಮ ಕಡೆಗೆ ಮಾಡಿಸ್ಬೇಕಂದ್ರೆ ಎಲ್ಲಿ ಇವರು ರಾಜಕಾರಣಿಗಳ ಪ್ರಭಾವಕ್ಕೆ ಮಣಿದು ಒಂದು ಮರದ ಕೆಳಗಡೆ ದೇವಸ್ಥಾನಗಳಲ್ಲಿ ಈ ತರ ಮಾಡ್ತಾ ಇದ್ದಾರ. ಒಂದೊಂದು ಪಕ್ಷಕ್ಕೆ ಏನು ಇದರಲ್ಲಿ ಸಾಕಷ್ಟು ರಾಜಕಾರಣಿ ವ್ಯಕ್ತಿಗಳು ಕೂಡ ನಾವು ಇದನ್ನ ಮುಂಬರುವ ಚುನಾವಣೆಯಲ್ಲಿ ನಮಗೆ ಅನುಕೂಲ ಆಗುತ್ತೆ ಎಸ್ಐಆರ್ ನ ಮಾಡಿಸಿದ್ರೆ ಅಂತ ಹೇಳಿ ಎಲ್ಲಿ ರಾಜಕಾರಣಿಗಳ ಮಾತನ್ನು ಕೇಳಿ ಹೀಗೆ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅರುಣ್. ಥ್ಯಾಂಕ್ ಯು ಗಣೇಶ್. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಡೀಟೇಲ್ಸ್.